Hi everyone, welcome back to my commerce class. In the previous session, we have learned the basic concepts of accounting. What is the need of accounting? What are the functions of accounting and all? Now let us know the different kinds of accounts. ಸೊ ನಾನು ಈಗಾಗಲೇ ಹೇಳಿದ್ದೆ ಕೈಂಡ್ಸ್ ಆಫ್ ಅಕೌಂಟ್ಸ್ ಅಂದರೆ ಬೇರೆ ಬೇರೆ ಅಕೌಂಟನ್ನು ಐಡೆಂಟಿಫೈ ಮಾಡಿದ್ರೆ ಮಾತ್ರನೇ ನಾವು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕ್ಲಾಸಿಫಿಕೇಷನನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಆ್ಯಸ್ ಪರ್ ಅಕೌಂಟಿಂಗ್ ರೂಲ್ಸ್ ಆ್ಯಂಡ್ ದ ಅಕೌಂಟಿಂಗ್ ರೂಲ್ಸ್ ಡನ್ ಬೇಸ್ಡ್ ಆನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಕೌಂಟ್ಸ್. ಈ ಅಕೌಂಟ್ಸಿಂಗ್ ರೂಲ್ಸ್ ಏನಿದೆ ಅದನ್ನು ಈ ಕೈಂಡ್ಸ್ ಆಫ್ ಅಕೌಂಟ್ಸ್ ಬೇಸಿಸ್ ಮೇಲೆ ಮಾಡಿರೋದು. ಹಾಗಾಗಿ ನಾವು ಎಷ್ಟು ಥರದ ಅಕೌಂಟ್ಸ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗತ್ತೆ. ಆ್ಯಸ್ ಪರ್ ದ ಬ್ರಿಟಿಷ್ ಅಕೌಂಟಿಂಗ್ ಸಿಸ್ಟಮ್, mainly it is classified into 3 types. Okay, the one is personal account, second one is real account, and the third one is nominal account. Okay, so what is personal account? Personal account represents any natural person or artificial person. So natural person means like Anand account, Rama's account, Lakshmi account, Mr. X account, Sita account. All this comes under the natural person. Okay, and artificial means any institution, statutory bodies like Canara Bank, XYZ company account, any name of the jewelry shop account, so any like business name, any account opened in the name of the business. Okay, all this comes under the personal account. And we have real account. It represents assets. ಸೊ ಕಂಪನಿಯ ಎಲ್ಲ ಥರದ ಅಸೆಟ್ಸನ್ನು ನಾವು ರಿಯಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಇಟ್ ಮೇ ಬಿ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್. ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಿರ್ಬೋದು ಅಥವಾ ಕಾಣಿಸ್ದೇ ಇರ್ತಕ್ಕಂಥದ್ದಿರ್ಬೋದು. ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಅದರಲ್ಲಿ ಯಾವ್ಯಾವ್ದು ಬರ್ಬೋದು ನೋಡಿ. ಟ್ಯಾಂಜಿಬಲಲ್ಲಿ ಏನೇನು ಬರುತ್ತೆ? ಕ್ಯಾಶ್, ಫರ್ನಿಚರ್, ಮಿಷನರಿ, ಲ್ಯಾಂಡ್, ಬಿಲ್ಡಿಂಗ್, ಸ್ಟಾಕ್, ಆಲ್ ದಿಸ್ ಕಮ್ಸ್ ಅಂಡರ್ ದ ಲೈಕ್ ಡೇಟಾಸ್, ಆಲ್ ದಿಸ್ ಕಮ್ಸ್ ಅಂಡರ್ ದ tangible. Okay, so intangible, goodwill, the name or fame of the organization, copyrights of anything, patent of any particular production system or property. So all these are intangible. Such things also consider as real account. Okay, ಇದನ್ನೆಲ್ಲವೂ ನಾವು ಎಲ್ಲ ಥರದ ಅಸೆಟ್ಸ್ ಪ್ರಾಪರ್ಟಿ ಏನಿದೆ ಅದೆಲ್ಲವನ್ನು ಕೂಡ ನಾವು ರಿಯಲ್ ಅಕೌಂಟ್ ಅಂತೇಳಿ ಕ್ಲಾಸಿಫೈ ಮಾಡ್ತೀವಿ. ಸೊ ಹಾಗಾಗಿ ನಾಮಿನಲ್ ಅಕೌಂಟ್ ಅಂದರೆ ಏನು? ಈ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಎಕ್ಸ್ಪೆಂಡಿಚರ್ ಏನಿದೆ, ಎನಿ ಎಕ್ಸ್ಪೆನ್ಸಸ್ ಆರ್ ಎನಿ ಇನ್ಕಮ್ಸ್ ಅಂತ ಕರಿತೀವಿ. ಎಲ್ಲ ಥರದ ಎಕ್ಸ್ಪೆಂಡಿಚರು ಮತ್ತು ಎಲ್ಲ ಥರದ ಇನ್ಕಮ್ಸಲ್ಲಿ ಗೇನ್ಸ್ ಬರುತ್ತೆ, ಹಾಗೆ ಎಕ್ಸ್ಪೆನ್ಸಸ್ಸಲ್ಲಿ ಲಾಸಸ್ ಬರುತ್ತೆ. ಸೊ ಇದೆಲ್ಲವೂ ಕೂಡ ನಾವು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ ಅಂದರೆ ಏನು ಬರ್ಬೋದು? ರೆಂಟ್ ಪೇಯ್ಡ್, ಸ್ಯಾಲ್ರಿ ಪೇಯ್ಡ್, ಇನ್ಶೂರೆನ್ಸ್ ಪೇಯ್ಡ್, ಕಮಿಷನ್ ಪೇಯ್ಡ್. Okay, so advertisement expenses, all these comes under the nominal account as expenditure. Okay, and we also consider incomes under the nominal account. ಯಾವ ಥರದ ಇನ್ಕಮ್ ಇರ್ಬೋದು? ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದೆಲ್ಲವೂ ಕೂಡ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಪಿ&ಎಲ್ ಅಕೌಂಟ್ ನೋಡಿ, ಎಕ್ಸ್ಪೆಂಡಿಚರ್ ಎಲ್ಲ ಪಿ&ಎಲ್ ಅಕೌಂಟ್ನ ಡೆಬಿಟ್ ಸೈಡ್ ಬರಿತೀವಿ, ಇನ್ಕಮ್ ಎಲ್ಲ ಪಿ&ಎಲ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಸೊ ನೀವೀಗೇನು ಅರ್ಥ ಮಾಡ್ಕೋಬೇಕು? ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆಲ್ ಇನ್ಕಮ್ಸ್, ರೆವಿನ್ಯೂ ಇನ್ಕಮ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆನ್ಸಸ್, ಆಲ್ ದಟ್ ಕಮ್ಸ್ ಅಂಡರ್ ದ ನಾಮಿನಲ್ ಅಕೌಂಟ್. ಓಕೆ, ಹಾಗಿದ್ರೆ ಅಕೌಂಟಿಂಗ್ ರೂಲ್ಸ್ ಏನು? ನಾನು ಈಗಾಗಲೇ ಹೇಳಿದೆ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾನ್ಸೆಪ್ಟಿಗೆ ನಾವು ಈ ಅಕೌಂಟಿಂಗ್ ರೂಲ್ಸನ್ನು ಅಪ್ಲೈ ಮಾಡ್ತೀವಿ. ಸೊ ಈಗ ಅಕೌಂಟ್ ಅಂತ ಹೇಳಿದ್ರೆ ಯೂಶ್ವಲಿ ಅಕೌಂಟ್ ಈ ಥರ ಶೇಪಲ್ಲಿರುತ್ತೆ. ಸೊ ನಾವು ಇದನ್ನು ಡೆಬಿಟ್ ಅಂತ ಕರೆದ್ರೆ ಇದನ್ನು ಕ್ರೆಡಿಟ್ ಅಂತ ಕರಿತೀವಿ. ಓಕೆ, ಸೊ ಲೆಫ್ಟ್ ಸೈಡನ್ನು ನಾವು ಡೆಬಿಟ್ ಅಂತ ಕರೆದ್ರೆ ರೈಟ್ ಸೈಡನ್ನು ಕ್ರೆಡಿಟ್ ಅಂತೇಳಿ ಕರಿತೀವಿ. ಸೊ ಆಲ್ ಥಿಂಗ್ಸ್ ವಾಟ್ ಎವರ್ ದಟ್ ಕಮ್ಸ್ ಆನ್ ದ ಡೆಬಿಟ್. ನೋಡಿ, ಡೆಬಿಟ್ ಅಂತ ಇದೆ ಅಂದರೆ ಸೊ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ. ಕ್ರೆಡಿಟ್ ಅಂತ ಬಂದಿದೆ ಅಂದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗಿದ್ರೆ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅನ್ನೋದು ನಾವು ಯಾವ ನೇಚರ್ ಆಫ್ ಅಕೌಂಟನ್ನು ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಅದು ಡಿಫೈನ್ ಆಗ್ತಾ ಹೋಗುತ್ತೆ. ಓಕೆ, ವಾಟ್ ಈಸ್ ದ ರೂಲ್ ಫಾರ್ ಪರ್ಸನಲ್ ಅಕೌಂಟ್? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್.
ಸೊ ಪರ್ಸನಲ್ ಅಕೌಂಟ್ ಅಂದರೆ ನಾನು ಈಗಾಗಲೇ ಹೇಳಿದೆ, ಸೊ ಯಾವುದೇ ರೀತಿಯ ನ್ಯಾಚುರಲ್ ಪರ್ಸನ್ ಇರ್ಬೋದು ಅಥವಾ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಪರ್ಸನ್ ಇರ್ಬೋದು, ಲೈಕ್ ಆನಂದ್ ಅಕೌಂಟ್, ಕೆನರಾ ಬ್ಯಾಂಕ್ ಈ ಥರ ಹೇಳಿದೆ ನಾನು. ಸೊ ಆ ಪರ್ಸನಿಗೆ ಏನಾದ್ರು ಬೆನಿಫಿಟ್ ಆಯಿತು ಅಂತ ಹೇಳಿದ್ರೆ, ಪರ್ಸನ್ ಏನಾದ್ರು ರಿಸೀವ್ ಮಾಡಿಕೊಂಡ್ರು, ಪರ್ಸನಿಗೆ ನಾವೇನಾದ್ರು ಕೊಟ್ಟಿದ್ದೀವಿ, ಆ ವ್ಯಕ್ತಿಗೆ ಓಕೆ AS ಅಕೌಂಟ್ ಅಂತ ಹೇಳಿದೆ, ಆ ವ್ಯಕ್ತಿಗೆ ಬರ್ತಕ್ಕಂಥ ಬೆನಿಫಿಟ್ ಎಲ್ಲವೂ ಕೂಡ ಡೆಬಿಟ್ ಆಗುತ್ತೆ. ಹಾಗಾಗಿ ಡೆಬಿಟ್ ದ ರಿಸೀವರ್. ಆ ವ್ಯಕ್ತಿ ಏನಾದ್ರು ಬೇರೆಯವರಿಗೆ ಕೊಟ್ಟಿದ್ದೇ ಆದಲ್ಲಿ ಅದು ಕ್ರೆಡಿಟ್ ಅಂತ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ದ ಗಿವರ್ ಅಂತೇಳಿ ಹೇಳ್ತೀವಿ. ಓಕೆ, ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಹಾಗೆ ರಿಯಲ್ ಅಕೌಂಟ್ ನಾನು ಈಗಾಗಲೇ ಹೇಳಿದೆ, ಅಸೆಟ್ಗೆ ಸಂಬಂಧಪಟ್ಟಿದ್ದು, ಆಲ್ ಕೈಂಡ್ ಆಫ್ ಅಸೆಟ್ಸ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ನಾನು ಯಾವುದಾದ್ರು ಒಂದು ಅಸೆಟನ್ನು ತೊಗೊಂಡ್ರೆ, ಈಗ ಒಂದು ಮೆಷಿನರಿ ಅಂತ ನಾವು ತೊಗೊಳೋದಾದರೆ, ಸೊ ಮೆಷಿನರಿ ಅಕೌಂಟ್ ಅಂತ ತೊಗೊಳಿದ್ರೆ, ನಾವು ಮೆಷಿನರಿನ ಪರ್ಚೇಸ್ ಮಾಡಿದ್ದೀವಿ ಅಂದರೆ, ಸೊ ಮೆಷಿನರೀಸ್ ವಿ ಆರ್ ಗೇನಿಂಗ್, ಇಟ್ಸ್ ಆ್ಯಡಿಂಗ್ ಟು ದ ಮೆಷಿನರಿ. ಹಾಗಾಗಿ ಏನಾಗುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಅದೇನಾಗುತ್ತೆ, ಡೆಬಿಟ್ ಆಗುತ್ತೆ. ಅದೇ ನಾವು ಮೆಷಿನರಿ ಸೇಲ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಟ್ಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್. ಹಾಗಾಗಿ ಅದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಮೆಷಿನರಿ, ಸೊ ದಟ್ ಮೀನ್ಸ್ ಎನಿಥಿಂಗ್ ದಟ್ ಆ್ಯಡ್ಸ್ ಟು that particular account, anything that adds to that particular account is to be debited. Anything that is to be subtracted, that's losing from that account, is to be credited. Okay, now let's understand the nominal account. What is the rule for nominal account? Debit all expenses and losses, credit all incomes and ಗೇನ್ಸ್. ಓಕೆ, ಸೊ ನಾನು ಹೇಳಿದಾಗೆ ಸ್ಯಾಲ್ರಿ ಪೇಯ್ಡ್ ಅಂತ ಹೇಳಿದರೆ ಡೆಬಿಟ್ ಆಗುತ್ತೆ. ಅದೇ ಕಮಿಷನ್ ರಿಸೀವ್ಡ್ ಅಂದರೆ ಕಮಿಷನ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅದೇ ಸ್ಯಾಲ್ರಿ ರಿಸೀವ್ಡ್ ಅಂದರೆ ಸ್ಯಾಲ್ರಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ಯಾಲರಿ ಅಕೌಂಟ್ ಅಂದಾಗ ಫಾರ್ ದಟ್ ಅಕೌಂಟ್ ಎನಿಥಿಂಗ್ ದಟ್ ಆ್ಯಡ್ಸ್ ಟು ದಟ್ ಅಕೌಂಟ್, ಸೊ ಅದು ಡೆಬಿಟು. ಹಾಗೆ ಎನಿಥಿಂಗ್ ದಟ್ ಈಸ್ ಗೋಸ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಅಕೌಂಟ್ ಟು ಬಿ ಕ್ರೆಡಿಟೆಡ್. ಲೈಕ್ ಓಕೆ, ಸೊ ಅದನ್ನು ನಾವು ಸಿಂಪಲಾಗಿ ಹೇಳ್ಕೊಬೇಕಂತನ್ನೋದಾದರೆ, ಏನು ಎಕ್ಸ್ಪೆಂಡಿಚರ್ ಅಂತ ನಾವು ಬಿಸ್ನೆಸ್ಸಿಗೆ ತೊಗೊಳ್ತೀವಿ ಅದೆಲ್ಲವೂ ಕೂಡ ಡೆಬಿಟ್ ಆಗುತ್ತೆ. ಬಿಸ್ನೆಸ್ಗೆ ಏನು ಇನ್ಕಮ್ ಅಂತ ಆಗುತ್ತೆ ಅದೆಲ್ಲವೂ ಕೂಡ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಇದು ಡೆಬಿಟ್ ಅನ್ನೋ ಕ್ರೆಡಿಟ್ ಕಾನ್ಸೆಪ್ಟನ್ನ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಅಡ್ವಾನ್ಸಾಗಿ ಅರ್ಥ ಮಾಡ್ಕೊಳ್ತೀವಿ. ಈಗ ಬೇಸಿಕ್ ರೂಲ್ಸಿಗೆ ನೀವು ಇಷ್ಟನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ಯಾವ್ಯಾವ ಅಕೌಂಟ್ ಇದೆ? ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ನ ರೂಲ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ನ ರೂಲು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಓಕೆ, ಸೊ ನಾನು ಹೇಳಿದ್ನಲ್ಲ, ಸೊ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟು ನಾವು ಅಕೌಂಟ್ ಅಂತ ತೊಗೊಂಡಾಗ ಈ ಥರ ಬರುತ್ತೆ. ಸೊ ಎನಿಥಿಂಗ್ ದಟ್ ಈಸ್ adding to that account is a debit. Anything that is subtracting or anything losing from that account is to be credited. How to identify these accounts and how to make a debit and credit, that we have to understand by taking the business transactions. ಸೊ ನಾನೀಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳೋದಾದರೆ, ಫಾರ್ ಎಕ್ಸಾಂಪಲ್, ಸೊ ಈಗ ನೋಡಿ, ನಾವು ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ ಗೂಡ್ಸನ್ನ ಪರ್ಚೇಸ್ ಮಾಡ್ತಾ ಇರ್ತೀವಲ್ವಾ. ಸೊ ಪರ್ಚೇಸ್ಡ್ goods for cash ₹50,000. ಸಿಂಪಲಾಗಿ ಒಂದು ಟ್ರಾನ್ಸಾಕ್ಷನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾವು ಎರಡು ಅಕೌಂಟನ್ನು ಐಡೆಂಟಿಫೈ ಮಾಡಬೇಕು ಅಂದರೆ, ಒಂದು ಪರ್ಚೇಸ್ ಆಗುತ್ತೆ, ಮತ್ತೊಂದು ಕ್ಯಾಶ್ ಆಗುತ್ತೆ. ಪರ್ಚೇಸ್ ಅಂದರೆ ಪರ್ಚೇಸಲ್ಲಿ ಏನಿದೆ, ಗೂಡ್ಸ್ ಇದೆ. ಓಕೆನಾ? ಸೊ ಒಂದು ಪರ್ಚೇಸ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು. ನೋಡಿ, ಇದರಲ್ಲಿ ಎರಡೂ ಕೂಡ ರಿಯಲ್ ಅಕೌಂಟ್ ಬಂದಿದೆ. ಯಾಕಂದರೆ ಪರ್ಚೇಸ್ ಅಂದರೆ ಗೂಡ್ಸ್ ಅಂದರೆ ಇಟ್ ಈಸ್ ಅನ್ ಅಸೆಟ್ ಅಲ್ವಾ. ಸೊ ಅಸೆಟ್ ಅಂತ ಆಗೋದ್ರಿಂದ ಇದು ಅಸೆಟ್ ಆಗುತ್ತೆ. ಅಸೆಟ್ ಅಂತ ಆಗೋದ್ರಿಂದ ಇದು ರಿಯಲ್ ಅಕೌಂಟ್ ಆಗುತ್ತೆ. ಹಾಗೆ ಕ್ಯಾಶು ಕೂಡ ಅಸೆಟ್ಟೇ ಆಗಿರೋದ್ರಿಂದ, ಇದು ಕೂಡ ಅಸೆಟ್ಟೇ ಆಗಿರೋದ್ರಿಂದ ಇದು ಕೂಡ ರಿಯಲ್ ಅಕೌಂಟ್. ಆದರೆ ಯಾವಾಗಲೂ ರಿಯಲ್ ಅಕೌಂಟ್ ಎರಡೂ ಇರಬೇಕು ಅಂತ ಇಲ್ಲ. ಒಂದ್ಸಲ ಒಂದು ಪರ್ಸನಲ್ಲು ಮತ್ತೊಂದು ರಿಯಲ್ಲು, ಹಾಗೆ ಬೇರೆ ಬೇರೆ ಇರಬಹುದು. ಈ ಟ್ರಾನ್ಸಾಕ್ಷನಲ್ಲಿ ಎರಡೂ ಕೂಡ ರಿಯಲ್ ಅಕೌಂಟ್ ಆಗಿದೆ. ನಾವೀಗ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ನ ನಾವು ತೊಗೊಳೋದಾದ್ರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಏನು ನಮಗೆ ಬಂದಿದೆ, ವಾಟ್ ಕಮ್ಸ್ ಇನ್, ವೆನ್ ಯು ಪರ್ಚೇಸ್ ಗೂಡ್ಸ್ ಆರ್ ಕಮಿಂಗ್ ಟು ಯುವರ್ ಬಿಸ್ನೆಸ್. ಹಾಗಾಗಿ ಏನಾಗುತ್ತೆ, ಪರ್ಚೇಸ್ ಅಕೌಂಟು ಡೆಬಿಟ್ ಆಗುತ್ತೆ.
ಪರ್ಚೇಸ್ ಅಕೌಂಟನ್ನ ಡೆಬಿಟ್ ಮಾಡ್ತೀವಿ. ಕ್ರೆಡಿಟ್ ವಾಟ್ ಗೋಸ್ ಔಟ್. ವೆನ್ ಯು ಬೈ ದ ಗೂಡ್ಸ್ ಯು ಆರ್ ಪೇಯಿಂಗ್ ಕ್ಯಾಶ್ ಈಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್. ಹಾಗಾಗಿ ನಾವೇನು ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಹೀಗೆ ನಾವು ಒಂದಷ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನ ತೊಗೊಂಡು ನಾವೀಗ 3 ಅಕೌಂಟನ್ನ ಐಡೆಂಟಿಫೈ ಮಾಡಬೇಕು. ಯಾವುದು ಪರ್ಸನಲ್ಲ, ರಿಯಲ್ಲ ಅಥವಾ ನಾಮಿನಲ್ಲ ಅಂತ ಐಡೆಂಟಿಫೈ ಮಾಡಿ ನಂತರದಲ್ಲಿ ಅದನ್ನು ಡೆಬಿಟಾ ಅಥವಾ ಕ್ರೆಡಿಟಾ ಅಂತೇಳಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈ ಥರದ ಒಂದಷ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನ ನಾನು ಮುಂದಿನ ತರಗತಿಲಿ ತೊಗೊಳ್ತೀನಿ. ಓಕೆ, ಸೊ ಇಲ್ಲೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ರೈಸ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.